ಇತ್ತ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಆಂತರಿಕ ಕಲಹ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಸಿಎಂ ಅಖಿಲೇಶ್ ಯಾದವ್ ಮತ್ತು ಎಸ್ಪಿ ವರಿಷ್ಠ ಮುಲಾಯಂ ಸಿಂಗ್ ನಡುವಿನ ರಾಜಕೀಯ ಶೀತಲ ಸಮರ ಮುಂದುವರೆದಿದ್ದು, ಈಗಾಗಲೇ ಪಕ್ಷ ಇಬ್ಬಾಗವಾಗಿ 2 ಬಣಗಳಾಗಿ ಮಾರ್ಪಟ್ಟಿವೆ. ಜೊತೆಗೆ ಪಕ್ಷದ ಚಿಹ್ನೆಗಾಗಿ ತಂದೆ ಮಗನ ನಡುವಿನ ಹಗ್ಗಜಗ್ಗಾಟ ಮುಂದುವರೆದಿದೆ. ಈ ಮಧ್ಯೆ ಪಕ್ಷದ ಆಂತರಿಕ ಕಲಹಕ್ಕೆ ಕಾರಣಕರ್ತ ಅನ್ನೋ ಪಟ್ಟ ಕಟ್ಟಿಕೊಂಡಿರೋ ಅಮರ್ ಸಿಂಗ್ ಕೊನೆಗೂ ಮೌನ ಮುರಿದಿದ್ದಾರೆ. ಈ ಬಗ್ಗೆ ನಿನ್ನೆ ಮಾತನಾಡಿದ ಅಮರ್ ಸಿಂಗ್, ಪಕ್ಷಕ್ಕೆ ಒಳ್ಳೆಯದಾಗುವುದಾದರೆ ನಾನು ರಾಜೀನಾಮೆ ನೀಡ್ತೇನೆ ಅಂದಿದ್ದಾರೆ. ಇನ್ನೊಂದು ಕಡೆ ಪಕ್ಷದ ಚಿಹ್ನೆಗಾಗಿ 2 ಬಣಗಳ ನಡುವೆ ಹಗ್ಗಜಗ್ಗಾಟ ನಡೀತಲೇ ಇದೆ. ಪಕ್ಷದ ಚಿಹ್ನೆ ನಮಗೆ ಸೇರಿದ್ದು ಅಂತ ಉತ್ತರ ಪ್ರದೇಶ ಸಿಎಂ ಅಖಿಲೇಶ್ ಯಾದವ್ ಬಣ ಈಗಾಗಲೇ ಚುನಾವಣಾ ಆಯೋಗಕ್ಕೆ ದಾಖಲೆ ಪತ್ರಗಳನ್ನು ಸಲ್ಲಿಸಿದೆ. ಅಖಿಲೇಶ್ ಬಣ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ದಾಖಲೆ ನಕಲಿ ಅಂತ ಮುಲಾಯಂ ಬಣ ಕೂಡ ಹೇಳ್ತಾ ಇದ್ದು, ಇವತ್ತು ಪಕ್ಷದ ಚಿಹ್ನೆ ನಮಗೆ ಸೇರಿದ್ದು ಅಂತ ಚುನಾವಣಾ ಆಯೋಗಕ್ಕೆ ಮುಲಾಯಂ ಬಣ ಮನವಿ ಸಲ್ಲಿಸಲಿದೆ. ಜೊತೆಗೆ ಪಕ್ಷದ ಚಿಹ್ನೆಗಾಗಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನೀಡಿದ್ದ ಗಡುವು ಇವತ್ತಿಗೆ ಮುಕ್ತಾಯವಾಗಲಿದ್ದು, ಯಾರು ಸೈಕಲ್ ಏರಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ.